ನಮಸ್ತೆ. ಗಟ್ ಡೀಪ್ ಬ್ರೆತ್ ಮನಿ ಮೆಡಿಟೇಷನ್ಗೆ ಸ್ವಾಗತ. ನನ್ನ ಹೆಸರು ರಾಜ್ಕುಮಾರ್ 369 ಅಂತ. ಓಕೆ, ಇವತ್ತು ನಾವು ಒಂದು ಭೂಮಿ ಮೇಲೆ ಇರೋ ಸ್ವರ್ಗವನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿಂದ ಕನಕಪುರ ರೋಡಲ್ಲಿ ಬರುತ್ತೆ. ಇದು ನಿಯರ್ ಸಂಗಮ ಹತ್ರ. ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ನಮ್ಮದೇನು ಪ್ರೋಗ್ರಾಮ್ಸ್ ಎಲ್ಲ ಇದೆಯಲ್ಲ, ಈ 5 ಎಲಿಮೆಂಟ್ಸ್ಗೆ ಸಂಬಂಧಪಟ್ಟ ಒಂದು ಪ್ಲೇಸಸ್ನ ಹುಡುಕ್ತಾ ಇದ್ವಿ. ಈ 5 ಎಲಿಮೆಂಟ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ನಮ್ಮದೇನೇ ಪ್ರೋಗ್ರಾಮ್ ಇದ್ದರೂ ಒಂದು ನ್ಯಾಚುರಲ್ ಪ್ಲೇಸಲ್ಲಿ ಮಾಡಬೇಕು. ಅಂದರೆ ನಮ್ಮ ಬಾಡಿಯಲ್ಲಿರುವಂಥ 5 ಎಲಿಮೆಂಟ್ಸು ಮತ್ತು ಹೊರಗಡೆ ಸಿಗುವ 5 ಎಲಿಮೆಂಟ್ಸ್ ಜೊತೆ ಕನೆಕ್ಟ್ ಮಾಡಿ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿನ ಫಿಲ್ ಮಾಡಬೇಕು. ಈ ಗಟ್ ಡೀಪ್ ಬ್ರೆತ್ ಮನಿ ಮೆಡಿಟೇಷನ್ 369ನ ಕಾನ್ಸೆಪ್ಟು. ಇದು ಈ ನೇಚರ್ ಜೊತೆ ಮಾಡೋದ್ರಿಂದ ತುಂಬ ಈಸಿಲಿ ರಿಲೀಸ್ ಆಗುತ್ತೆ. ಆವಾಗ ನಿಮಗೆ ಒಂದು ಒಳ್ಳೆಯ ಎನರ್ಜಿ ನಿಮಗೆ ಈಸಿಲಿ ಫಿಲ್ ಮಾಡ್ಬೋದು. ಅದಕ್ಕೆ ಮತ್ತು ಇಂಥ ಪ್ಲೇಸ್ ಬಂದು ನಮಗೆ ನಾನು ಸುಮಾರು ತಿಂಗಳಿಂದ ಹುಡುಕ್ತಾ ಇದ್ದೆ. ತುಂಬ ಬೆಸ್ಟ್ ಪ್ಲೇಸ್ ಸಿಕ್ತು ನನಗೆ. ಓಕೆ, ಇಷ್ಟು ನಮ್ಮ ಬೆಂಗಳೂರು ಇಷ್ಟು ಹತ್ತಿರದಲ್ಲಿರುವಂಥ ಒಂದು ಪ್ಲೇಸ್ ಇದು. ಇಲ್ಲಿ ನೀವು ಎಲ್ಲರೂ ಫ್ಯಾಮ್ಲಿ ಸಮೇತ ಬಂದು ನೀವು ಸೆಷನ್ ತಗೋಬೋದು. ಮತ್ತು ನಿಮ್ಗೆ ಇದ್ರ ಬಗ್ಗೆ ವಿವರವಾಗಿ ಬೇಕಂತೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮದು ಈ ಬ್ರೋಷರಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಈ ಪ್ರೀ ಡೆಮೋ ಕ್ಲಾಸಸ್ ಇರುತ್ತೆ. ಜಸ್ಟ್ 99 ರುಪೀಸ್ ಆ್ಯಕ್ಚುಲಿ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಗುರುಕುಲ ಒಂದು ಸ್ಕೂಲ್ ಒಂದಿದೆ ಇಲ್ಲಿ. ಇದರಲ್ಲಿ ನಮ್ಮ ಪ್ರೋಗ್ರಾಮ್ಸು ನಡೀತದೆ. ಮತ್ತು ಇಲ್ಲಿ ಗಂಡು ಮಕ್ಕಳಿಗೆ ಮಿನಿಮಮ್ ಒಂದು 6 ಸ್ಟ್ಯಾಂಡರ್ಡ್ ಮೇಲೆ ಇರುವಂಥ ಮಕ್ಕಳಿಗೆ ನಮ್ಮ ಇತಿಹಾಸದ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಈ ವೇದದ ಬಗ್ಗೆ 2 ವೇದ ಕಲಿಸ್ಕೊಡ್ತಾರೆ. ಮತ್ತು ನಾರ್ಮಲ್ ಎಜುಕೇಷನ್ನು ಇರುತ್ತೆ. ಓಕೆ, ಇದು ಹೊರಗಡೆ ಇದೆ. ನಾವೆಲ್ಲಾದರೂ ಕೊಡಿಸ್ಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 3 to 5 lakhs ಆಗುತ್ತೆ ಫಾರ್ ಇಯರ್. ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಮಕ್ಕಳು ಎಷ್ಟು ನೀಟಾಗಿ ಓದ್ತಾ ಇದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ಒಂದ್ಸಲಿ ನೀವು ಇದನ್ನು ವಿಸಿಟ್ ಮಾಡಿ ತಿಳ್ಕೊಳ್ಳಿ. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ವಿ. ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಆದರೆ ಅವ್ರ ಟೆಸ್ಟ್ ಇರುತ್ತೆ, ಅದರಲ್ಲಿ ಪಾಸ್ ಆಗಬೇಕು. ನೆಕ್ಸ್ಟ್ ನಮ್ಮ ಮುಂದೆ ನಮ್ಮ ಪ್ರೋಗ್ರಾಮ್ ನೋಡೋಣ. 30 ಎಕರೆಯಲ್ಲಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನಮ್ಮ ಕ್ಲಾಸಸ್ಗೆ ಯಾರು ಅಟೆಂಡ್ ಆಗ್ತಿರಲ್ಲ ಅವರು ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳ್ಬೋದು. ನಾವಂತೂ ಫಿಕ್ಸ್ ಆಗಿದ್ವಿ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ನೆಕ್ಸ್ಟ್ ಇಲ್ಲೇ ಮಾಡೋದು. ನಮ್ಮದು ವರ್ಕ್ಶಾಪ್ ಯಾವುದೇ ಇರಲಿ ಅಲ್ವಾ. ಇಲ್ಲಿ 2 hours ನೋಡಿ. ಇದು ಓಂ ಕಾಂತಿಧಾಮ ಪ್ರಾಥಮಿಕ ಪ್ರೌಢಶಾಲೆ ನೋಡಿ. ಇದು 2 hours ನಮ್ಮ ವೇದದ ಬಗ್ಗೆ ಹೇಳ್ಕೊಡ್ತಾರೆ. ಆಮೇಲೆ ನಾರ್ಮಲ್ ಎಜುಕೇಷನ್ ಇರುತ್ತೆ. ನೋಡಿ ಆ ಮಕ್ಕಳಲ್ಲಿ ಆ ತೇಜಸ್ ನೋಡಿ. ಇದು ಟೋಟಲ್ ನಾವು 3 ಹಾಲ್ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಇದು. ನೀವು ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿದ್ರೆ ನಮ್ಮದು ಇನ್ನೊಂದು 3 ಹಾಲು ಕಾಣುತ್ತೆ ಇದರಲ್ಲಿ. ಆ್ಯಕ್ಚುಲಿ ಮಕ್ಕಳದ್ದು ಕ್ಲಾಸ್ ರೂಮ್ ಇದು. ಇದು ಒಂದು ಹಾಲು. ಇದು ಫಸ್ಟ್, ಸೆಕೆಂಡ್, ಥರ್ಡ್ 3 ಚೆನ್ನಾಗಿದೆ. ಆದರೆ ಇದು ಸ್ವಲ್ಪ ಓಕೆ. ಇನ್ನೊಂದು ಬೆಟ್ರು, ಇನ್ನೊಂದು ಡಬಲ್ ಬೆಟ್ರ್ ಆಗಿದೆ. ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಯಾವುದ್ರಲ್ಲಿ ತಗೊಳ್ಳೋಣ ಅಂತ. ಅಲ್ವಾ, ನಿಮ್ಮದು ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ನೋವಿರಲಿ, ನಮ್ಮ ಈ 5 ಎಲಿಮೆಂಟ್ಸ್ ಇದೆಯಲ್ಲ, ಏರ್, ಅರ್ತ್, ವಾಟರ್, ಫೈರ್, ಸ್ಪೇಸ್ ಎಲ್ಲನೂ ಇಲ್ಲೇ ಸಿಗುತ್ತೆ. ತುಂಬ ಅದ್ಭುತವಾಗಿರುತ್ತೆ. ಎಷ್ಟೋ ತಿಂಗಳಿಂದ ಹುಡುಕ್ತಾ ಇರುವಂಥ ಒಂದು ಪ್ಲೇಸ್ ನಮ್ಮದು. ನೋಡಿ, ಇಲ್ಲೇ ಅನ್ನದಾನವೂ ಇರುತ್ತೆ. ಯಾರು
ಮೆಡಿಟೇಷನ್ ಫ್ರೀ. ಅವ್ರವ್ರದ್ದು ಹೌದು. ಸಂಪ್ರದಾಯ ಇದು. ಕೇಳೋದಕ್ಕೂ ಮತ್ತು ಇದು ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ. ಫುಲ್ ಆರ್ಗ್ಯಾನಿಕ್ ಫುಡ್ ಆ್ಯಕ್ಚುಲಿ. ಕ್ಲಾಸ್ ಮುಗಿತಪ್ಪ ಇವತ್ತು. ಇಲ್ಲಿ ಬೇಕಂದರೆ ನಮಗೆ ಹೋಮ ಥೆರಪಿ ಮಾಡ್ಬೋದು. ಬೆಳಗ್ಗೆ ಎಷ್ಟು ಹೇಳ್ತೀರಾ? ಬೆಳಗ್ಗೆ 4 ಕ್ಲಾಸ್ ಶುರು ಆಗ್ಬಿಡುತ್ತೆ. 4 ಇದೊಂದು ಹಾಲ್ ಇದೆ ಇಲ್ಲಿ, ಯೋಗಶಾಲಾ ಅಂತ ಹೇಳ್ಬಿಟ್ಟು. ಇದು 2ನೇದು ಹಾಲ್ ಇದೆ. ಇದು ನೋಡಿ ಎಷ್ಟು ಸುಂದರವಾಗಿದೆ. ಮೇಲೆ ಪಿರಮಿಡ್ ಇದೆ, ಮೆಡಿಟೇಷನ್ ಹಾಲು. ಕೆಳಗಡೆ ಪ್ರೋಗ್ರಾಮ್ ನಡೆಯುವಂಥ ಒಂದು ಹಾಲ್ ಇದೆ. ಇದು ಆಶ್ರಮದ ಹೆಸರು. ಸುತ್ತು ಕಾವೇರಿ ರಿವರ್ ಸೆಂಟ್ರಲ್ ಇರುವಂಥದ್ದು. ಇದು ಹಾಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನೇನು ಹುಡುಕ್ತಾ ಇದ್ನೋ, ನಮ್ಮ ಜನರು ಅವರೆಷ್ಟೇ ನೋವಲ್ಲಿ, ಎಷ್ಟೇ ಕಷ್ಟದಲ್ಲಿ, ಎಷ್ಟೇ ಟ್ರಸ್ಟಲ್ಲಿ, A to Z ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಈ 5 ಎಲಿಮೆಂಟ್ಸ್ ಗಡ್ಡಿ ಬ್ರೆತ್ ಮನಿ ಮೆಡಿಟೇಷನ್ 369ನ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ 100% ಹೊಸ ಲೈಫನ್ನು ಅವರು ಎಂಜಾಯ್ ಮಾಡ್ಬೋದು. ನೋಡಿ, ಇದು ಲೈಬ್ರರಿ. ಇದರ ಹೆಸರೇನು? ಈ ಹಾಲ್ ಹೆಸರು ಯೋಗ ಹಾಲ್ ಅಂತ. ಓಕೆ. ಪ್ರಶಾಂತವಾಗಿದೆ ಸರ್. ಈ ಥರ ಜಾಗನ ಹುಡುಕ್ತಾ ಇರೋದು. ವಾವ್, ಎಷ್ಟು ಪ್ರಶಾಂತವಾಗಿದೆ. ಹೌದು, ತುಂಬ ಇಲ್ಲಿ ಕ್ಲಾಸಸ್ ತಗೊಳ್ಳೋರು, ಈ ಪ್ಲೇಸ್ಗೆ ವಿಸಿಟ್ ಮಾಡೋರು ತುಂಬ ಲಕ್ ಆಗಿರಬೇಕು. ಅವ್ರ ಕರ್ಮ ಕಳೆದಿದ್ರೇ ಇಲ್ಲಿ ಬರೋದಕ್ಕೆ ಸಾಧ್ಯ, ಬೇರೆ ಆಗಿರಲಿ. ಮತ್ತು ಸ್ಪೆಷಲಾಗಿ ಒಂದು ಹೇಳ್ತಾ ಇದ್ದೀನಿ, ಎಲ್ಲ ಆಲ್ಮೋಸ್ಟ್ ಫ್ಯಾಮ್ಲೀಸ್ ಬಂದರೆ ತುಂಬ ಬೆನಿಫಿಟ್ ಇದೆ. ಫ್ಯಾಮಿಲಿ ಸಮೇತ ಬನ್ನಿ. ನಿಮ್ಮಲ್ಲಿರುವಂಥ ನೋವು ಎಲ್ಲ ಕಾಲಿನ ಇದು ಏನೇ ಇರಲಿ, ನೆಗೆಟಿವ್ ಏನೇ ಇರಲಿ, ಎಲ್ಲನೂ ಕ್ಲಿಯರ್ ಮಾಡಿ. ಏನಿದೆ ಸ್ಕ್ವೇರ್ ಫೀಟ್ ಸರ್? ನೋಡಿ, ಇದು ಪಿರಮಿಡ್, ಸೇಮ್ ಪಿರಮಿಡ್ ಟೈಪಲ್ಲೇ ಕಟ್ಟಿದ್ದಾರೆ. ಮೇಲೆ ಮೆಡಿಟೇಷನ್. ಎಷ್ಟು ಎನರ್ಜಿ ಪ್ಲೇಸ್ ಗೊತ್ತಾ ಇದು, ನಿಜವಾಗ್ಲೂ. ಸೈಲೆನ್ಸ್ ನೋಡಿ, ಪಿರಮಿಡ್ ಇದು. ನನಗಂತೂ ಬಹಳ ಖುಷಿ ಆಯಿತು ಅಲ್ಲಿ ನೋಡಿ. ಎಷ್ಟು ಎನರ್ಜಿ ಇರುತ್ತೆ ಗೊತ್ತಾ ಅಲ್ಲಿ. ಎಷ್ಟು ಜನ ಮೆಡಿಟೇಷನ್ ಮಾಡಿರುವಂಥ ಒಂದು ಎನರ್ಜಿ. ಕೆಳಗಡೆ ನಾವು ಒಂದು ಹಾಲು, ಏನೇ ಪ್ರಾಬ್ಲಮ್ ಇರಲಿ ನಿಮಗೆ A to Z ಎಲ್ಲನೂ ಕ್ಲಿಯರಾಗಿ, ನೀವು ನಿಮ್ಮ ಮದರ್ ಹೊಟ್ಟೆಯಲ್ಲಿ ಹುಟ್ಟಿದಾಗ ಹೆಂಗಿತ್ತೋ ನಿಮ್ಮ ಬ್ರೈನ್ ಆಗಲಿ, ಚಿಕ್ಕ ಮಕ್ಕಳ ಬ್ರೈನ್ ಹೆಂಗಿರುತ್ತೋ ಆ ಲೆವೆಲ್ಗೆ ನಿಮ್ಮನ್ನು ಶುದ್ಧವಾಗಿ ನಾವು ಕಳಿಸ್ತೀವಿ. ಅವರೇ ಇದನ್ನು ಸ್ಥಾಪನೆ ಮಾಡಿದವರು. ಸುಮಾರು ಒಂದು 35 ವರ್ಷಗಳಿಂದ ಇದೆ ಇದು. ಎಷ್ಟು ಜನ ನೋಡಿದ್ರು, ಎಷ್ಟು ಜನ ನೋಡಿಲ್ಲ ಗೊತ್ತಿಲ್ಲ. ಇಟ್ಸ್ ಅಮೇಝಿಂಗ್.
ಈ ಸಿಟಿ ಲೈಫಲ್ಲಿ ಎಲ್ಲರೂ ನೊಂದು ನೂಲಾಗ್ಬಿಟ್ಟಿರ್ತಾರೆ ಎಲ್ಲ. ಅದೇನು ಕಾಯಿ ಸರ್ ಅದು? ಈ ಪ್ರಕೃತಿ ನೋಡೋದಕ್ಕೇನೆ ಎಷ್ಟು ಕಣ್ಣಿದ್ರೂ ಸಾಲೋದಿಲ್ಲ. ಓ, ಅಷ್ಟು ದೊಡ್ಡದಾಗಿ. ಇರುತ್ತಲ್ಲ ಫಸ್ಟಿಗೆ ಹಾಂ, ಅದನ್ನ ಬಾಯ ಹಾಕಲ್ಲ. ಇನ್ನೂ ಸುಮಾರು ವಿಷಯಗಳಿದೆ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ತುಂಬ ಲಾಂಗ್ ಇದೆ ವಿಡಿಯೋ, ಆದರೆ ಒಂದೊಂದು ಪ್ಲೇಸ್ ನೀವು ನೋಡ್ತಾ ಇದ್ದರೆ ಒಂದೊಂದು ಸರ್ಪ್ರೈಸ್ ಆಗಿ ನಿಮಗೆ ಅನಿಸುತ್ತೆ. ಅಲ್ಲಿಗೆ ಬರ್ಬೇಕಂದ್ರೆ ಗೊತ್ತಿದ್ದು ಸ್ಟಾರ್ಟಿಂಗ್ ಅಷ್ಟೇ, ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ರೂಮ್ಸ್ ಉಳ್ಕೊಳ್ಳೋದಕ್ಕೆ ಒಂದು 8 ರೂಮ್ಸ್ ಇದ್ದಾವೆ. 8 ರೂಮಲ್ಲೂ ಇದು 12 ರೂಮ್ ಇದೆಯಾ? 4 ಜನ ಆರಾಮಾಗಿ ಶೇರ್ ಮಾಡ್ಕೋಬೋದು. ಎಷ್ಟೇ ಜನ ಬರಲಿ ಇಲ್ಲಿ ಫುಡ್ಡು ರೂಮಲ್ಲಿ ಮ್ಯಾಕ್ಸಿಮಮ್ ಆರಾಮಾಗಿ 3 ಜನ. ತುಂಬ ಚೆನ್ನಾಗಿದೆ. ರೂಮ್ ತೋರಿಸ್ತೀನಿ ನೋಡಿ, ಒಂದು ರೂಮು. ವಾವ್, ನೋಡಿ ಎಷ್ಟು ನೀಟಾಗಿಟ್ಟಿದ್ದಾರೆ. ಅವರೇ ಓನರ್. ಮೇಲೇನು ರೂಮ್ಸ್ ಇದ್ದಾವೆ, ಕೆಳಗಡೆನೂ ರೂಮ್ಸ್ ಇದ್ದಾವೆ. ನೋಡಿ ಎಷ್ಟು ನೀಟಾಗಿದೆ. ಇದು ಇನ್ನೊಂದು 3ನೇದು. ಇದು ವಿಲ್ಲಾ, ಫುಲ್ಲು ಬಂಗ್ಲಾ. ಇದು ಇಲ್ಲೇ ಸ್ಟೇ ಮತ್ತು ಇಲ್ಲೇ ಕ್ಲಾಸಸ್ಸು ಮಾಡ್ಕೋಬೋದು. ಫುಲ್ ಬಂಗ್ಲಾ ಕೊಟ್ಬಿಡ್ತಾರೆ ನಮಗೆ. ಈ 3ರಲ್ಲಿ ಒಂದು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನಿಮ್ಗೇನು ಅನಿಸುತ್ತೋ ಈ 3ರಲ್ಲಿ 3 ನೋಡಿಬಿಟ್ಟು ನಿಮ್ಗೆ ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫಸ್ಟು ಗುರುಕುಲದಲ್ಲಿ, ಸೆಕೆಂಡು ಯೋಗ ಶಾಲಾ, 3ನೇದು ಇದು ವಿಲ್ಲಾ. ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಇಷ್ಟನೂ ನಮಗೆ ಬೇಕು. ನಾವೊಬ್ಬರೇ ಪ್ಲ್ಯಾನ್ ಮಾಡೋದಕ್ಕೂ 4 ಜನ ತಿಳಿಸೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ನೋಡಿ ಕೆಳಗಡೆ ಹಾಲ್. ಇದು ನಮ್ಮದು ಹಳೆ ಕಾಲದ ಬಂಗ್ಲಾ ಹೇಗಿರುತ್ತಾಗಿರುತ್ತೆ. ಇದು ಪಿರಮಿಡ್ ಟೈಪು. ಟ್ಯೂಬ್ಲೈಟ್ ಥರ ಇದೆ ನೋಡಿ, ಅದು ಐಡಿಯಾ ಒಳ್ಳೆ. ಇಲ್ಲಿ ಬೆಡ್ಸ್ ಇದ್ದಾವೆ, ಕಿಚನ್ ಎಲ್ಲನೂ ಇದೆ. ಫುಡ್ಡೆಲ್ಲ ಅವರೇ ಸರ್ವ್ ಮಾಡ್ತಾರೆ. ಅದೇ ಗುರುಕುಲದಲ್ಲಿ ಹೋಗಿ ಅಲ್ಲೇ ನಾವು ಕ್ಯಾಂಟೀನ್ ಇದೆ ಗುರುಕುಲದಲ್ಲಿ, ಅಲ್ಲೇ ಊಟ ಮಾಡ್ಕೊಂಡು ಬರಬೇಕು 3 ಹೊತ್ತು. ನೀವು ಬರೋ ಟೈಮ್ನಾಗ ನಾವು ರೆಡಿ ಮಾಡಿ ಕೊಡ್ತೀವಿ, ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಮೇಲೆ ಒಂದು ರೂಮ್ ಇದೆ, ಒಂದು ವಾರ ಕ್ಯಾಂಪ್ ಹಾಕ್ತಾರೆ ನೋಡಿ ಎಷ್ಟು ಸುಂದರವಾಗಿದೆ. ಬೇಕೇ ಬೇಕು. 1 ವೀಕ್ ಹಾಲ್ ಇದೆ, ಇಲ್ಲಿ ರೂಮ್, ಇಲ್ಲಿ ಶೇರಿಂಗ್ 3 1 ವೀಕ್ ಆರಾಮಾಗಿ ಎಲ್ಲ ಹೊರಗಡೆ ಓಡಾಡೋದಿಲ್ಲದೆ. ಹಾಂ, ಎಷ್ಟು ದೊಡ್ಡದಾಗಿದೆ ಒಂದೊಂದು ಬಾತ್ರೂಮು. ನಮ್ಮದು ವಾಟರ್ ಬ್ರೆತ್ ವರ್ಕ್ ಇಲ್ಲೇ ಇದೆ ಅಲ್ಲ, ಶವರು. ಇನ್ನು ಆಫೀಸಲ್ಲಿ ಇದೆ ತಾನೇ ಮಾಡ್ತಾ ಇದ್ದಿದ್ದು. ಎ ಸಿನೇ ಅವಶ್ಯಕತೆ ಇಲ್ಲ ಆ್ಯಕ್ಚುಲಲ್ಲಿ. ಹಳೆ ಕಾಲದ ಮನೆ ನೋಡ್ದಂಗಿದೆ ಫೀಲ್. ನಾನೊಂದು ರೂಮ್ ನೋಡ್ತೀರಾ? ಹಾಂ, ನೋಡ್ಬೋದು ಒಂದ್ಸಲ. ಇದು ಮೇಲೆ ಸ್ಟೆಪ್ಸ್, ಮೇಲೆ ಇನ್ನೊಂದು ಫ್ಲೋರ್ ಇದೆ, ಅದರ ಸ್ಟೆಪ್ಸ್. ಇದು ಮೇಲೇನೂ ಉಳ್ಕೊಳ್ಳೋದಕ್ಕೆ ರೂಮ್ಸ್ ಇದ್ದಾವೆ. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಹೌದಾ? ಆಗ್ಬೋದಾ? ನಿಮ್ಮ ಮಾರ್ಕೆಟಿಂಗು ಮಾಡಿಕೊಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು 2-3 ರೂಮ್ಸ್ ಇದ್ದಾವೆ, ಆರಾಮಾಗಿ ಸ್ಟೇ ಮಾಡ್ಬೋದು. ನನ್ನ ಪ್ರಕಾರ ಒಂದು 15ರಿಂದ 20 ಜನ ಆರಾಮಾಗಿ ಉಳ್ಕೋಬೋದು. ಅಲ್ಲೇ ಪ್ರೋಗ್ರಾಮ್ ಮಾಡ್ಬೋದು, ಅಲ್ಲೇ ಉಳ್ಕೋಬೋದು. ಬೇಕಂದ್ರೆ ನೋಡಿ ಹಾಲು ಕೆಳಗಡೆ ಎಷ್ಟು ನೀಟಾಗಿದೆ. ಒಂಥರ ರಾಜ ರಾಣಿ ಇರುವಂಥ ಒಂದು ಬಂಗ್ಲಾ ಥರ ಇದೆ. ಇದೇನು ರೂಮ್ ಸರ್? ಅಲ್ಲಿ ಸ್ಟೋರ್ ರೂಮ್ ಇದೆ, ಇಲ್ಲೂ ಬೆಡ್ ಹಾಕ್ಬೋದು.
ಬೆಡ್ ಬೇಕಂತ ಶಾರ್ಟೇಜ್ ಬಂದರೆ ಇಲ್ಲ ಹಾಕೊಂಡು ಯೂಸ್ ಮಾಡ್ಬೋದು. ಹಾಂ, ಬಾಲ್ಕನಿ ಇದೆಯಲ್ಲ, ಆ ಕಡೆ ಬಾಲ್ಕನಿ ಓಕೆ. ಇಲ್ಲ ಇಲ್ಲಿ ಟ್ರಕ್ಕಿಂಗ್ ಪ್ಲೇಸ್ ಯಾವುದಾದ್ರು ಇದೆಯಾ ಸರ್ ಇಲ್ಲಿ? ಟ್ರಕ್ಕಿಂಗ್ ಹೋಗೋದಕ್ಕೆ ಇದೆ. ಯಾವ ಕಡೆಗೆ? ಗುರುಕುಲ ಹತ್ರ ಒಂದು ಓಮಿಲ್ಸ್ ಅಂತಿದೆ ಗುಡ್ಡ. ಹಾಂ, ಎಷ್ಟೊತ್ತು ಆಗ್ಬೋದು ಅದೇ ಟ್ರಕ್ಕಿಂಗ್ ನಾರ್ಮಲಿ ಹೋಗೋದಕ್ಕೆ? ಹಾಫ್ ಆನ್ ಅವರ್ ಹೋಗ್ಬೋದು. ಅಲ್ಲೇನು ಜಾಗ ಮೇಡ್? ಓಕೆ. ಹಾಂ ಅಲ್ಲಿ ಕುಂತ್ಕೊಂಡು ಹಾಂ, ಧ್ಯಾನ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಯೋಗ ಹೌದು. ಮಾಡ್ಬೋದು. ಓ, ವ್ಯೂ ಕಾಣುತ್ತೆ. ವ್ಯೂ ಚೆನ್ನಾಗಿರುತ್ತೆ. ಅದೊಂದು ಬೇಕಂಗಾದ್ರೆ. ಅದು ನಿಮ್ಮ ವೆಬ್ಸೈಟಲ್ಲಿ ಅದೆಲ್ಲ ಮೆನ್ಷನ್ ಮಾಡಿದ್ದೀರಾ ಇದರಲ್ಲಿ? ಅದೇನಿಲ್ಲ, ಓನ್ಲಿ ಅಡ್ಮಿಷನ್ಸ್ ಇರುತ್ತಲ್ಲ, ಹಾಂ ಅದ್ರದ್ದು ಮಾತ್ರ. ಆ ಥರ ಇರುತ್ತೆ. ನಾವು ಕಮರ್ಷಿಯಲ್ ವೈಸು ಓಕೆ, ಕ್ಯಾಂಪ್ ಮಾಡ್ಬೋದು, ಇಷ್ಟು ಅಮೌಂಟು ಆ ಥರ ಏನು ಮೆನ್ಷನ್ ಮಾಡಿ? ನಾವು ಪರ್ಟಿಕ್ಯುಲರ್ ಒಂದಲ್ಲಿ ಮಾಡೋದು. ಹಾಂ, ಓಕೆ ಓಕೆ ಸರ್. ಇದು ಕೆಳಗಡೆ ಕುಮಾರ್, ಈ ಕಟ್ಲೆಲ್ಲ ಎತ್ಬಿಟ್ರೆ ಆರಾಮಾಗಿ ಇಲ್ಲೇ ಮಾಡ್ಕೋಬೋದು ನಾವು. ಓಕೆ, ಇದು ಪೂಜಾ ರೂಮ್. ನೋಡಿ ಕುಮಾರ್, ಇವಾಗಿಲ್ಲಿ ಚೆನ್ನಾಗಿದೆ, ಇವಾಗೇನಿಲ್ಲ. ಹಾಂ, ನಾವು ಪ್ಲಾನ್ ಮಾಡಬೇಕಷ್ಟೇ ಕುಮಾರ್. ಇವಾಗ ಯಾವುದು ನಮಗಿದೆ ಮೂರಲ್ಲಿ ಅರ್ಥ ನೆರಳಿರೋದ್ರಿಂದ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲೂ ಬ್ರೆತ್ ವರ್ಕ್ ಮಾಡಿಸ್ಬೋದು, ಇಲ್ಲಿ ಕೂರಿಸಿ ಓಪನ್ ಪ್ಲೇಸಲ್ಲಿ. ವಿಲ್ಲಾ ಮಾಡ್ಕೋಬೇಕು ಒಂದು ದಿವಸ. ಇದು ವಾಟರ್ ಬ್ರೆತ್ ವರ್ಕ್ ಮಾಡೋದಕ್ಕೆ ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಓ, ಈ ಪಿಲ್ಲರ್ಸ್ ಇಲ್ಲಿ ಹಾಕೋದು ಇವಾಗ. ನೋಡಿ, ಇಲ್ಲೆಲ್ಲ ಆನೆ ಓಡಾಡೋ ಜಾಗ, ಒಳಗಡೆ ಎಲ್ಲ ಬರುತ್ತಂತ ಆನೆ. ಅದಕ್ಕೆ ಇದು ಆಣೆ ಕಾಂಪೌಂಡ್ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ಬರುತ್ತೆ, ಕಂಟಿನ್ಯೂ ಇರುತ್ತೆ, ತಿರುಗಾಡ್ತದೆ, ಬೆಳೆ ಹಾನಿ ಮಾಡುತ್ತೆ, ಪ್ರಾಪರ್ಟಿ ಮಾಡುತ್ತೆ. ಸೋಲಾರ್ ಕರೆಂಟ್ ಇನ್ನೂ ಉತ್ತಮ ಆಗುತ್ತೆ. ಅವೆಲ್ಲ ಕಿತ್ತೋಗಿದ್ದಕ್ಕೆ ಇದೆ. ಓ, ಓಕೆ, ಹತ್ರನೇ ಇದೆ. ಬೋಟಲ್ಲಿ ಬರುತ್ತೆ, ಹೇಳ್ತಲ್ಲ ನೆಟ್ವರ್ಕ್ ಬರಲ್ಲ, ಇದು ಬರಲ್ಲ. ಹಾಂ, ಬಂತು, ಎರಡೂ ಬಂತು, ಜೀವನ ಬಂತು. ಓ, ಇಲ್ಲೇ ಮಾಡ್ಬೋದು ಆರಾಮಾಗ. ಚೆನ್ನಾಗಿದೆ. ಮಾಡ್ಕೊಟ್ಟೋಗಣ. ಹಾಂ, ಬಟ್ಟೆ ಇಲ್ಲ, ಇದಿಲ್ಲ, ಕಾರಿಲ್ಲ, ಹಾಂ, ಇಲ್ಲಿ ಇಳಂಗಿಲ್ಲ, ಇವಾಗಿಲ್ಲ, ಅವ್ರು ಯಾರು ಗೈಡೆನ್ಸ್ ಬೇಕು. ಇದೇಂಗಿಲ್ವಲ್ಲ. ನಮ್ಮದು ಯಾವ ಥರ ಮಾಡ್ತಾರೆ ಮಾಡೋದಂದ್ರೆ ಸರ್, ಸುಮ್ಮನೆ ಇಲ್ಲಿವರೆಗೂ ಮಲ್ಕೊಳಕ್ಕೆ ಎಷ್ಟು ಇದು ಮೊಸಳೆ ಎಲ್ಲ ಇದೆ, ಸ್ವಿಮ್ಮಿಂಗ್ ಗಿಮ್ಮಿಂಗ್ ಎಲ್ಲ crocodile ಎಲ್ಲ ಒಳಗಡೆ ಯಾರನ್ನೂ ಇರ್ತವೆ. ಬಿಡಲ್ಲ. ಆದರೆ ನಾವೇ ಹಂಗೆ ಡೈರೆಕ್ಟಾಗಿ ಹೋಗಂಗಿಲ್ಲ. ಅಲ್ಲಿ ಯಾರನ್ನಾದ್ರೂ ಲೋಕಲ್ ಅವ್ರನ್ನ ಕರ್ಕೊಂಡು ಇಳಿಬೇಕು. ಅದೇ ಇಲ್ಲಿ ಏನಾದ್ರು ಮಾತ್ರ ಫೋನ್ ಮಾಡಂತೆ. ಇನ್ನೊಂದು ಪ್ಲೇಸ್ ಇದೆ, ಅಲ್ಲೇನು ತೊಂದರೆ ಇಲ್ಲ, ಅಲ್ಲಿ ಆರಾಮಾಗಿ ಮಾಡ್ಬೋದು. ಅದು ಇಲ್ಲ ಸರ್, ತೋರಿಸ್ತೀನಿ. ಇನ್ನೂ ಹೋಗಿಲ್ಲ. ಗೆಸ್ಟ್ ಬಂದಿದ್ದಾರೆ, ಅಟೆಂಡ್ ಮಾಡೋದು ಗೊತ್ತಿಲ್ಲ. ಕಾಲೇಜಿಗೆ ಕರ್ಕೊಂಡು ನನಗೆ ನರೇಶ್ಗೆ ಬಾಬು ಸರ್ಗೆ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿದೆ ಈಗ view. ಬಂದು ಸುನಿಲ್ ತಂದು ಚೀರಾಡ್ತಾ ಇದ್ದಾನೆ. ಸೊ ಅವಾಗ ನಾನು ಹೇಳಿದೆ, ಸರ್ ಒಂದು 5 ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂದಿದ್ದೆ. ಹೇಳು ಅಂತ. ಸರ್ ನೀವು ಹೇಳಿದ್ರಂತೆ ಏನೋ ಹೋಗಿದ್ದೀಯಾ, ಸಾಯಂಕಾಲ ಆದರೂ ಬಂದಿಲ್ಲ, ನಾನು ಹೇಳಿದೆ. ಅವ್ರು ಬಂದರು ಆಫೀಸ್ ಹತ್ರ. ಇಲ್ಲ ನಾನು ಆ ಉದ್ದೇಶದಲ್ಲಿ ಇರಲಿಲ್ಲ, ನೀನು 9 ಗಂಟೆಗೆ ಹೋಗಿ ಅಂತೆ.
ಅದು ಇನ್ನೊಂದು ಪ್ಲೇಸ್ ಇದು. ಇಲ್ಲೊಂದು ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ, ಬಂದ ತಕ್ಷಣ ನಮಗೆ ಶಿವಲಿಂಗ ದರ್ಶನ ಕೊಟ್ಟರು. ಎಷ್ಟು ಅದ್ಭುತವಾಗಿದೆ ಅಂದರೆ ಶಿವಲಿಂಗ ನೋಡಿ, ಅಲ್ಲಿ ನಮ್ಮ ಗುರುಗಳು ಪೂಜೆ ಮಾಡ್ತಾಯಿದ್ದಾರೆ. ನಂದಿ ಬದಲು ಅಲ್ಲೇನು ವಿಶೇಷ ಏನಂದರೆ, ನಂದಿ ಬದಲು ಇಲ್ಲಿ ನರಸಿಂಹ ವಿಗ್ರಹ ಇತ್ತು, ಅಂದರೆ ಸಿಂಹದ ವಿಗ್ರಹ ಇತ್ತಲ್ಲಿ. ಮರಳು ಎಷ್ಟು ಚೆನ್ನಾಗಿದೆ ನೋಡಿ. ತೋರಿಸ್ತೀನಿ ಆಮೇಲೆ ಅಲ್ಲಿ ನಮ್ಮ ಗುರುಗಳು ಅದು ಪೂಜೆ ಮಾಡ್ತಾರೆ. ಮಾಡೋದಕ್ಕೆ ಪೂಜೆ ಆದಮೇಲೆ ಅಲ್ಲಿ ಹೋಗೋಣ. ಓಕೆ, ಹಂಗೋಗಿ ಬರೋಣ ಬನ್ನಿ. ವಾವ್, ಎಷ್ಟು ಅದ್ಭುತವಾಗಿದೆ ನೋಡಿ. ನಂದಿ ಶಿವರ ಏಡು ಸಿಕ್ಬಿಟ್ಟಿದೆ ನೋಡಿ. ನಮ್ಮ ಗುರುಗಳು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಶಿವಲಿಂಗಕ್ಕೆ. ಆ್ಯಕ್ಚುಲಿ ಈ ನಮ್ಮದು ಶಿವ ಇಬ್ಬರು ಮೆಡಿಟೇಷನ್ 369 ಏನಿದೆ ಅಲ್ಲ, ಈ 5 ಎಲಿಮೆಂಟ್ಸ್ ಅನ್ನೋದು ನಂದಿ ಆ ಕಡೆ ನೋಡಿದ್ನಲ್ಲ ಇವಾಗ, ಓಮ್ಗೆ ಸಂಬಂಧಪಟ್ಟಿದ್ದು. ಇದಕ್ಕೆಲ್ಲ ಗುರು ಶಿವನೇ. ಆ್ಯಕ್ಚುಲಿ ಅವರೇ ಫಸ್ಟ್ ದರ್ಶನ ಕೊಟ್ಟು ಒಳ್ಳೆ ಶುಭ ಶಕುನ ಅಂತ ನಂದಿ ಹೇಳ್ತಾರೆ. ಶಿವ ಇಬ್ಬರು ಸಿಕ್ಕಿದ್ದಾರೆ ನಮ್ಗೆ. ಅವರೇ ಇಲ್ಲಿ ಕರೆಕ್ಟ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ. ದರ್ಶನ ಕೊಟ್ಟು ನಮಗೆ ಇಲ್ಲಿ ಬರಬೇಕಂದ್ರೆ ಎಲ್ಲರೂ ಪುಣ್ಯ ಮಾಡಿರಬೇಕು. ಇಲ್ಲಿ ಯಾರು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ನಂದಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಇದೆ, ಕಮೆಂಟ್ ಮಾಡಿ. ಪ್ಲಸ್ ವೈಟ್ ಕಲರ್ ಅದೇ ನಂದಿ ಶಿವ. ನೀವು ಮೇಲೆ ಕಾಣಿಸ್ತಾ ಇರೋ ನಂಬರ್ ಕಾಲ್ ಮಾಡಿ ಬ್ರೋಚರಲ್ಲಿ. ಇಲ್ಲಿ ಬಂದು ನೀವು ನಿಮ್ಮ ಫ್ಯಾಮಿಲಿ ಸಮೇತ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಹೇಗಿರುತ್ತೆ. ಫಾರಿನ್ ಯಾವ ಫಾರಿನ್ಗೂ ಕಡಿಮೆ ಇಲ್ವಲ್ಲ. ಏನೇ ನೋವಿರಲಿ, A to Z ಏನೇ ಪ್ರಾಬ್ಲಮ್ ಇರಲಿ ಅದನ್ನು ಕ್ಲಿಯರ್ ಮಾಡ್ತೀವಿ. ನಮ್ಮ ಅಟೆಂಡ್ ಮಾಡಿದ್ರೆ ನೀವು ಆರಾಮ ಕೈಯಲ್ಲಿ ತೆಗೆದುಬಿಡ್ಬೋದು. ಇದು ಫಿಕ್ಸ್ ಮಾಡ್ಕೋಬೇಕು. ಓ, ಇದು ಹಿಂಗೆ ಬರುತ್ತೇನಲ್ಲ ಮಳೆ ಬಿದ್ದಾಗ ದಮ ದಮ ಅಂತ. ವಾವ್, ಎಷ್ಟು ಅದ್ಭುತವಾಗಿದೆ ನೋಡಿ. ನೇಚರ್ನ ಒಂದು ಸೃಷ್ಟಿ ಇದೆ ಅಲ್ಲ, ಮನುಷ್ಯರು ಸೃಷ್ಟಿ ಮಾಡೋದು, ನೇಚರ್ ಸೃಷ್ಟಿ ಮಾಡೋದು ನೀರು ಹೋಗಿ ಹೋಗಿ ಕುಯ್ದಿರೋದಾ? ವ್ಯತ್ಯಾಸ ಇದೆ. ನೀರು ಹೋಗಿ ಹೋಗಿ ನಾವೆಲ್ಲ ಜೀರೋ. ಯಾವ ಫಾರಿನ್ಗೂ ಕಡಿಮೆ ಇಲ್ಲ. ಅಷ್ಟು ಸುಂದರವಾಗಿದೆ. ಅಷ್ಟು ನೋಡಿ, ಆ ಕಲ್ಲು ನೀವು ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಾ ಇದ್ದು ಗೊತ್ತಿಲ್ಲ, ಆದರೆ ಹತ್ರದಿಂದ ನೋಡ್ತಾ ಇದ್ದರೆ ಅದ್ಭುತವಾಗಿದೆ. ಬರ್ತಾ ಇದೆ ನೀರು. ನಿಜವಾಗ್ಲೂ ಹೌದಾ? ನನಗೆ ಇದಕ್ಕೆ ಬೆಟ್ಟಕ್ಕೆ ಎನರ್ಜಿ ಇದೆ ಗೊತ್ತಾ ಅಲ್ಲಿ. ತುಂಬ ಚೆನ್ನಾಗಿದೆ. ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಇಲ್ಲ. ಮಾಡಬೇಕಂದ್ರೆ ಯಾರೇ ಆಗಿರಲಿ ನಿಮ್ಮ ಕರ್ಮ ಕಳೆದಿರ್ಬೇಕು ನಿಜವಾಗ್ಲೂ. ಇಲ್ಲಾಂದ್ರೆ ಈ ಪ್ಲೇಸ್ ಯಾರಿಗೆ ಗೊತ್ತು? ಆಲ್ಮೋಸ್ಟ್ ಗೊತ್ತಿರಲ್ಲ ಅಷ್ಟೇ. ಆಲ್ಮೋಸ್ಟ್ ಯಾರು ಇಷ್ಟು ಹೊರಗಡೆ ಬರಲ್ಲ. ನಿಮ್ಮ ಕೆಟ್ಟ ಇದೆಲ್ಲ ಕರ್ಮ ಎಲ್ಲ ಕಳೆದಿದ್ರೆ ಮಾತ್ರ ಇದನ್ನು ನೋಡೋದು, ಈ ಕ್ಲಾಸ್ ಅಟೆಂಡ್ ಮಾಡೋದು ಅಂತ. ಇದು ಪಕ್ಕ ಎಲ್ಲರ ಕೈಲೂ ಆಗೋದಿಲ್ಲ. ಒಂದ್ಸಲ ಕಣ್ಣು ಮುಚ್ಕೊಂಡು ಥಿಂಕ್ ಮಾಡಿ. ಒಂದ್ಸಲ ಈ ಪ್ಲೇಸಲ್ಲಿ ನೀವು ಇಲ್ಲಿ ಒಂದು ಕ್ಲಾಸಲ್ಲಿ ಕೂತ್ಕೊಂಡು, ಈ ಕಲ್ ಮೇಲೆ ಕೂತ್ಕೊಂಡು ಸುತ್ತು ನೋಡ್ತಾ ಇದ್ದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಎಷ್ಟು ಪಾಸಿಟಿವ್. ಇದು ಪಾಸಿಟಿವ್ ನಂದಿ ಬೇರೆ ಸಿಕ್ಕಿದ್ದಾರೆ ನೋಡಿ. ಒಂದು ನಿಮಿಷ ಈ ಪ್ಲೇಸಲ್ಲಿ ನೀರು ಹಂಗೆ, ಈ ಕಲ್ ಮೇಲೆ ಕೂತ್ಕೊಂಡು ಎಷ್ಟು ಕುಯ್ದಿದೆ ನೋಡು ನೀರು. ನೋಡೋಂಗೆ ಕಲ್ಲನ್ನು ಸುಂದರವಾದ ಬೆಟ್ಟ, ಗ್ರೀನೆಸ್, ಡಿಸೈನ್, ವಾಟರ್ ಸೃಷ್ಟಿ ಮಾಡಿರುವಂಥ ಈ ಅವ್ರು ಯಾವಾಗಲೂ ಆಪೋಸಿಟ್ ನೇಚರು ಫೀಲ್ ಆಗಿ ಒಂದು ನಿಮಿಷ. ಇದು ಪಾಸಿಟಿವ್ ಎನರ್ಜಿ ಅನ್ನೋದು. ನಾವು ಪ್ರೆಸೆಂಟ್ ಇರೋದಕ್ಕೂ ಫೋಟೋ ಶೂಟ್ಗೆ ಇವಾಗ ಇಲ್ಲಿ ಎಲ್ಲದಕ್ಕೂ ನಾವು ಚೆನ್ನಾಗಿ ನೋಡ್ತಾ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ. ನೇಚರ್ ಇದ್ರೊಳಗಡೆ ಹಂಗೆ ಹೋಗ್ತೀರಾ? ಆನೆಗಳ ಕಾಟ ಎಲ್ಲ ಇದು ಮಾಡ್ಕೊಂಡು ನಿಜವಾಗ್ಲೂ ಎಷ್ಟು ರಿಲ್ಯಾಕ್ಸೇಷನ್ ಆಗುತ್ತೆ ಗೊತ್ತಾ ಅಂತ ಕಡೆ. ಏನು ಅಡ್ಡ ಬರಲ್ವಾ? ಅಬ್ಬಬ್ಬಬ್ಬ, ಪ್ರಾಣಿಗಳು. ಹಾಂ,
ಹೇಳೋದು ಮಾತೇ ಬರ್ತಾಯಿಲ್ಲ. ನಾನು ಇಲ್ಲಿ ಓಹೋ, ಎಡಿಟ್ ಮಾಡ್ತಾ ನಾನು ನೋಡ್ತಾ ಇದ್ದರೆ ನಾನು ಮಾತಾಡೋಕ್ಕೆ ಬರ್ತಾಯಿಲ್ಲ, ಅದನ್ನೇ ನೋಡ್ಬೇಕು ಅನಿಸ್ತಾ ಇದೆ, ಹಂಗಿದೆ. ಅದು ಇನ್ನು ಮುಂದೆ ಇನ್ನೂ ಇದೆ ನೋಡಿ, ಹಂಗೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನಿಮಗೆ ಒಂದೆರಡು ಸೀಕ್ರೆಟ್ ತೋರಿಸ್ತೀನಿ. ಅಲ್ಲಿ ಯಾವುದೋ ಮನೆ ಇದೆ. ಫಾರೆಸ್ಟ್ ಫಾರೆಸ್ಟ್ ಹೌದಾ? ಸುಮ್ಮನೆ ಇಡೊಂದೆರಡು ಕ್ಲಿಪ್ ಹೊಡೆದೆ, ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಅಂತ. ಫೋಟೋ ಶೂಟ್ ಮಾತ್ರ ಸೂಪರ್ ಪ್ಲೇಸ್. ನಿಜವಾಗ್ಲೂ ನಾವು ಬೆಂಗಳೂರಲ್ಲಿ ಇದ್ದು ಇಷ್ಟು ದಿವಸ ಇಂಥ ಪ್ಲೇಸೆಲ್ಲ ನೋಡಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಎಲ್ಲದಕ್ಕೂ ಟೈಮ್ ಬರಬೇಕಲ್ವ, ಅದೇ ಹೇಳಿದ್ನಲ್ಲ ಇಷ್ಟೊತ್ತು ಕರ್ಮ ಕಳಿಬೇಕು ಇಲ್ಲೆಲ್ಲ ಬರಬೇಕಂದ್ರೆ ಅಂತ. 20 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ನೋಡಿ ಈ ಹಿಮಾಲಯದಲ್ಲಿ ಇದ್ದಂಗಿಲ್ಲ. ಆ ಕಳ್ಳಲ್ಲಿ ಹಿಮಾಲಯದಲ್ಲೂ ಹಂಗಿದಾವೆ ನೋಡಿ. ಹಿಮಾಲಯದಲ್ಲೂ ಇಷ್ಟು ಚೆನ್ನಾಗಿರೋ ಪ್ಲೇಸ್ ನೋಡಿಲ್ಲ ನಾನು ನಿಜವಾಗ್ಲು. ಗಂಗೋತ್ರಿಯಲ್ಲಾಗಲಿ, ಅಮೇಝಿಂಗ್ ಅಪ್ಪ. ನಾನು ಬೆಂಗಳೂರಲ್ಲಿ ಇಷ್ಟು ವರ್ಷ 20 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್. ಫಾರಿನಲ್ಲಿ ಇದ್ದಂಗಿದೆ. ಸರಿ ಬನ್ನಿ ಹೋಗೋಣ ಅಲ್ಲಿ. ಆದರೆ ನಮ್ಮ ಜನ ಇಲ್ಲಿ ಕೂಡ ಕುಡಿಯೋದು ಬಿಟ್ಟಿಲ್ಲ. ಕಾಮನ್ ಸೆನ್ಸೇ ಇರಲ್ಲ. ಮಂಕಿ ಇಲ್ಲಿಗೂ ಬಂದಿದ್ದ, ಇಲ್ಲಿದೆ. ಮಂಕಿ ಸುಮಾರು ಬಂದಿದ್ದಾನೆ ಪಾಪ, ಏನಾದರೂ ಸಿಗುತ್ತೆ ಅಂತನ ಬಂದಿದ್ದಾವೆ. ಸುಮಾರು ಇದ್ದಾವೆ. ಒಂದು ಅರ್ಧ ಗಂಟೆ ಮರಳು, ಒಂದು 1 hour ವಾಟ್ರು. ಎಲ್ಲ ಫೋನ್ಗೇನೆಲ್ಲ ತೊಗೊಂಡಿದ್ದೀರಲ್ಲ.
ಕಲ್ಲು ಗುಂಡೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ. ವಾವ್, ಮಂಕಿ ಎಲ್ಲ ಇದ್ದಾವೆ. ಸೂಪರ್ ಸೂಪರ್, ವಾವ್, ಅಮೇಝಿಂಗ್. ನನಗಂತೂ ಬಹಳ ಖುಷಿ ಆಯಿತು. ನಿಮಗೆ ಫೋನಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲೇ ಮಾಡೋದು. ನ್ಯಾಚುರಲ್ ಫೈಲ್ಮೆಂಟ್ಸ್ ಅಂದರೆ ಇದೇನೆ, ಏರಲ್ಲಿ, ವಾಟ್ರು, ಅರ್ತು. ಅದಕ್ಕೆ ಪ್ಲೇಸಸ್ ನೋಡೋದಕ್ಕೆ ಇವತ್ತು ಬಂದಿರೋದು. ನಾನು ಹಿಮಾಲಯ, ಕೈಲಾಸ, ಕಾಶಿ ಎಷ್ಟೋ ಕಡೆ ಹೋಗಿದ್ದೀನಿ, ಆದರೆ ಇಷ್ಟು ಚೆನ್ನಾಗಿರೋ ಪ್ಲೇಸ್ ನಾನು ನಿಮಗೂ ನೋಡಿಲ್ಲ. ಇದು ಶಿವಲಿಂಗ ಹೇಳಿದ್ನಲ್ಲ, ಎಷ್ಟು ಅದ್ಭುತವಾಗಿದೆ ನೋಡಿ. ನಿಜವಾಗ್ಲೂ ಬಂದ ತಕ್ಷಣ ಅದೇ ದರ್ಶನ ಕೊಟ್ಟಿದ್ದು ನೋಡಿ. ಇದು ಸಿಂಹ, ಆ್ಯಕ್ಚುಲಿ ನಂದಿ ಇರೋ ಕಡೆ ಸಿಂಹ ಇದ್ದಾರೆ, ಏನೋ ಆಶ್ಚರ್ಯ ಗೊತ್ತಿಲ್ಲ. ಇದು ನೋಡಿ ಫ್ರೆಂಡ್ಸ್, ಬಂದ ತಕ್ಷಣ ನಮಗೆ ಇವೆರಡು ದರ್ಶನ ಕೊಡ್ತು. ಸಿಂಹ ಮತ್ತು ಶಿವಲಿಂಗ ದರ್ಶನ ಕೊಡ್ತಿಲ್ಲಿ ನಮಗೆ. ತುಂಬ ಖುಷಿ ಆಗ್ತಾಯಿದೆ. ವಾವ್ ವಾವ್, ನಿಜವಾಗ್ಲೂ ಈ 5 ಎಲಿಮೆಂಟ್ಸ್, ಗಟ್ಟಿ ಬ್ರೀತ್, ಮನಿ ಮೆಡಿಟೇಷನ್, ಇದಕ್ಕೆ ರಿಲೇಟೆಡ್ ಯಾರು ಗೊತ್ತಾ? ಇದು ಗುರು ಶಿವನ್. ಓಮನ ಪದದಲ್ಲೇ 5 ಎಲಿಮೆಂಟ್ಸ್ಗೆ ಓಮ್ ಮೀನಿಂಗ್ ಬಂದು 5 ಎಲಿಮೆಂಟ್ಸ್ ಅಂತ. ನಮ್ಮ ಬಾಡಿಯಲ್ಲಿರುವಂಥ 5 ಎಲಿಮೆಂಟ್ಸು, ಹೊರಗಡೆ ಸಿಗೋ 5 ಎಲಿಮೆಂಟ್ಸ್ಗೆ ಗುರು ಇವರೇ ದರ್ಶನ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ. ಇಲ್ಲಿ ನೀವು ಸೆಷನ್ ತಗೊಳಂಗಿದ್ರೆ ನೋಡುವ, ಇಲ್ಲಿ ನಮ್ಮ ಕಾರಲ್ಲಿ ನಿಲ್ಲಿಸ್ಬಿಟ್ಟು, ನಮ್ಮ ಕಾರ್ ಇಲ್ಲಿದ ತಕ್ಷಣ ನೋಡಿ, ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದ ತಕ್ಷಣ ಫಸ್ಟು ಅದು ಕಾಣಿಸ್ತು ಸಿಂಹ, ಆಮೇಲೆ ಇಲ್ಲಿ ಶಿವ. ಏನೋ ಗೊತ್ತಿಲ್ಲ ನಮಗೆ, ಖುಷಿ ಆಗ್ತದೆ ನೋಡಿ. ಇದು ಇವಾಗ ನಾವು ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಮಾಡಬೇಕಾಗಿರೋ ಪ್ಲೇಸ್ ಇದು. ನಮ್ಮ ಗುರುಗಳು, ಫ್ರೆಂಡು. ಇಲ್ಲಿ ವಾಟರ್ ಎಲಿಮೆಂಟು, ಅರ್ತ್, ನೀವು ಇದನ್ನು ರಿಸೀವ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಎಲ್ಲ ಇಲ್ಲೇ ಮಾಡೋಣ ಅಂತ ಪ್ಲೇಸ್ ಹುಡ್ಕೋದು. ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ನನಗೆ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿ ಸಂಗಮ ಹತ್ರ ಇಷ್ಟು ಚೆನ್ನಾಗಿರೋ ಪ್ಲೇಸ್. ಕ್ಲಾಸ್ ಅಟೆಂಡ್ ಮಾಡಿದ್ರೆ ಮಾತ್ರ ಶಿವ ಬೇರೆ. ಈ 5 ಎಲಿಮೆಂಟ್ಸ್ಗೆ ಶಿವ ಇಂಪಾರ್ಟೆಂಟ್, ಸ್ವರ್ಗನೇ. ಓಮ್ ಅನ್ನೋದು ಈ 5 ಎಲಿಮೆಂಟ್ಸ್ಗೆ ಸಂಬಂಧಪಟ್ಟಿದ್ದು. ಅವರೇ ದರ್ಶನ ಕೊಟ್ಟಿದ್ದಾರೆ. ಈ ಪ್ಲೇಸ್ ಚೆನ್ನಾಗಿದೆ ಅಂತ ನಮಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಮಾಡ್ತೀವಿ. ಹಾಲು ಸಿಕ್ಕಿದೆ, ಎಲ್ಲನೂ ಸಿಕ್ಕಿದೆ, ತುಂಬ ಖುಷಿ ಆಗ್ತಾಯಿದೆ. ಇದು ನಾವು ಟ್ರೈ ಮಾಡಿದ್ದು ಸುಮ್ಮನೆ. ಇದು ಫುಲ್ ಡೀಟೇಲ್ಸ್ ಇದ್ರ ಬಗ್ಗೆ ಹೇಳಲ್ಲ, ನೀವು ಬರಬೇಕಿಲ್ಲಿ. ಅರ್ತ್ ವಾಟರ್ ಇದು. ಫ್ಯಾಮ್ಲಿ ಸಮೇತ ನೀವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಹೇಗಿರುತ್ತೆ ಎಲ್ಲ ಕ್ಲಾಸಲ್ಲಿ ಸಿಗೋಣ. ಈ ಬ್ರೋಚರಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ.